ಹೋಗೋಣ. ಅದೇನದು ನೀನು ಬಿಟ್ಟರು ಈ ಪ್ಲಾಸ್ಟಿಕ್ ನೀನು ಬಿಡಲ್ಲ ಅಂತೈತೆ ಎಲ್ಲೂ. ನೀನು ಬಿಟ್ಟರು ಈ ಪ್ಲಾಸ್ಟಿಕ್ ಅನ್ನೋದು ನೀನು ಬಿಡಲ್ಲ ಅಂತೈತೆ ಎಲ್ಲೂ. ಕೂದಲು ಬರಲಿ ರವಿ ಮಾಮನ ಜೊತೆ ಕಾಣ್ತಾನೆ ಸ್ವಲ್ಪ ಒಂದು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ DSP. ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ತುಂಬ ದಿನ ಆದಮೇಲೆ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಇಷ್ಟು ದಿನ ಮಾಡಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇದೆ. ಬನ್ನಿ ಆನ್ ದ ವೇ ಮಾತಾಡ್ಕೊಂಡು ಹೋಗೋಣ. ಸೊ ಆ್ಯಕ್ಚುಲಿ ಇದು ಬಂದು ಟೇಕ್ ಟು ಆ್ಯಸ್ ಯೂಶುವಲ್. ನಾನು ಫಸ್ಟ್ ಟೇಕಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿತ್ತು. ಸೊ ಈ ಸತಿ ಏನಾದರೂ ಕ್ಯಾಮ್ರಾ ಕಡೆ ಸೆಟ್ ಮಾಡಿರಲಿಲ್ಲ. ಇದು ಬಂದು ಟೇಕ್ ಟು. ಸೊ ಆ್ಯಕ್ಚುಲಿ ನಾನು ಬಂದು GT ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನೈಟ್ ಹೋಗಿ GT ಆನ್ ಮಾಡ್ತಾಯಿದ್ದೀನಿ. ನನ್ನ ಮಗನ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಡ್ತು. ಸೊ ಆ್ಯಕ್ಚುಲಿ ನಾನು 1 ಮಂತಿಂದ GT ಓಡಿಸೇ ಇಲ್ಲ. ಆ್ಯಕ್ಚುಲಿ GT ಏನು ಗೇರ್ ಗಾಡಿನೇ ಓಡಿಸಿಲ್ಲ, ಪೆಟ್ರೋಲ್ ಗಾಡಿನೂ ಓಡಿಸಿಲ್ಲ 1 ತಿಂಗಳಿಂದ. ನಮ್ಮಪ್ಪ ಓಲಾ ತೊಗೊಂಡಿದ್ದಾರೆ. ಅವ್ರು ಓಡಿಸಿಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಇದ್ದೆ ಗಾಡಿ ಅಂತೇಳ್ಬಿಟ್ಟು ಚಾರ್ಜ್ ಹಾಕೊಂಡು ಏನು 1 ತಿಂಗಳಿಂದ ಸುತ್ತಿದ್ದೆ ಆಯ್ತು. ಅದರಲ್ಲೇ ನಾನು 1 ಮಂತಿಂದ ಕರೆಕ್ಟೇ ಪೆಟ್ರೋಲ್ ಗಾಡಿನೇ ಓಡಿಸಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ GT ಓಡಿಸ್ತಿರೋ ನಿಂತು ಬ್ಯಾಟ್ರಿ ಡೇಟ್ ಆಗ್ಬಿಟ್ಟಿದೆ. ಸೊ ನಾನು ಚೆಕ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಬೇಗ ಹೋಗಿ ನೋಡಬೇಕಾಗಿತ್ತು. ಸ್ವಲ್ಪ ಬ್ಯುಸಿಯಿಂದ ನೋಡೋಕ್ಕಾಗಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ GT ಕೈ ಕೊಡ್ದು ಅಂತೇಳ್ಬಿಟ್ಟು ಆಮೇಲೆ ಸರಿ ರೈಡ್ ಹೋಗಲೇಬೇಕಾಗಿತ್ತು. ತುಂಬ ದಿನ ಆಗಿತ್ತಲ್ಲ. ನೀವು ಅಷ್ಟೇ ಚಾನಲನ್ನು ನೋಡಿದ್ರೆ ಮಿಸ್ ಮಾಡ್ಕೊತಾ ಇರ್ತೀರ. ಅದಕ್ಕೋಸ್ಕರ ಹಿಮಾಲಯನಲ್ಲಿ ಹೋಗ್ತಾಯಿದ್ದೀನಿ. ಸೊ ಫ್ಯೂಯಲ್ ಹಾಕ್ಸಿದ್ದೀನಿ. ಈಗ ಬಂದು ಸುದೀಕ್ಷನ್ ಸಿಗ್ತಾನೆ. ಸೊ ಆನೇಕಲ್ಲಲ್ಲಿ ಸುದೀಕ್ಷನ್ ಮೀಟ್ ಆಗ್ತೀನಿ. ಅದಾದಮೇಲೆ ಇನ್ನೊಂದು ಸ್ಪಾಟ್ ಇದೆ, ಮೀಟಪ್ ಪಾಯಿಂಟು. ಆ್ಯಕ್ಚುಲಿ ಇನ್ನೂ ತುಂಬ ಹುಡುಗರು ಬರ್ತಾಯಿದ್ದಾರೆ. ಅವರೆಲ್ಲ ಒಂದು ಸ್ಪಾಟಲ್ಲಿ ಮೀಟಪ್ ಆಗ್ತಾಯಿದ್ದಾರೆ. ಸೊ ಆ ಜಾಗ ಎಲ್ಲಿ ಏನು ಅಂತ ನೋಡೋಣ ಬನ್ನಿ. ಸೊ ನಮ್ಮ ಲೊಕೇಶನಿಂದ ಒಂದು 80 ಕಿಲೋಮೀಟರ್ಸ್ ಇದೆ ನಾವು ಹೋಗ್ತಿರೋ ಲೊಕೇಶನು. ಬನ್ನಿ ಯಾವ ಲೊಕೇಶನ್ ಯಾವ ರೂಟಲ್ಲಿ ಹೋಗ್ತೀರಿ ಅಂತೆಲ್ಲ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಫುಲ್ ವೀಡಿಯೋ ಡೀಟೇಲ್ಸ್ ಬೇಕಂದರೆ ವೀಡಿಯೋ ಫುಲ್ಲು ನೋಡಿ. ಸೊ ಇನ್ನೊಂದು ಏನಂದರೆ ನನಗೆ ವೀಡಿಯೋ ರೆಕಾರ್ಡ್ ಆಗ್ತಾಯಿದ್ದೀರ ಅನ್ನೋ ಡೌಟು. ಒಂದು ಚೆಕ್ ಮಾಡ್ಕೊಂಬಿಡ್ತೀನಿ ರೀ. ಆಗ್ತಾಯಿದೆ ಬಚಾವ್. ಆಮೇಲೆ ಗಾಡಿ ನಿಲ್ಸಿದಾದ್ಮೇಲೆ ಇನ್ನೊಂದು ಚೆಕ್ ಮಾಡ್ಕೊಬೇಕು ವಾಯ್ಸ್ ರೆಕಾರ್ಡ್ ಆಗಿದೆಯೋ ಇಲ್ಲೋ, ಕರೆಕ್ಟಾಗಿ ಕ್ಯಾಮ್ರಾ ಆ್ಯಂಗಲ್ ಸೆಟ್ ಆಗಿದೆಯೋ ಇಲ್ಲೋ ಅಂತಲ್ಲ. ಲಾಸ್ಟ್ ಟೈಮ್ ರೈಡ್ ಸ್ಟಾರ್ಟ್ ಮಾಡಿದಾಗ ನಾವು ಇದೇ ಥರ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ರೋಡಲ್ಲಿ. ರೈಡೆಲ್ಲ ಅಷ್ಟು ನೋಡಿ ಫುಲ್ಲು ಲೈಟಿಂಗ್ಸ್. ಯಾಕಂದರೆ ಫುಲ್ಲು ಕರಗ ಟೈಮು, ಜಾತ್ರೆ ಟೈಮ್ ಇವಾಗ. ನಮ್ಮೂರು ಕರ್ಗನೂ ಇನ್ನು 23ನೇ ತಾರೀಕು. ಸುದೀಕ್ಷನ್ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಮಚಾ, ಮಾಯಸಂದ್ರ ಕರ್ಗ ಇಲ್ಲ, ಲೈಟಿಂಗ್ ಹಾಕೋರು ನೋಡ್ತಾ ಇದ್ದೀನಿ. ಬಂದ್ಬಿಟ್ಟಿದ್ಯಾ ಆಲ್ರೆಡಿ? 5:30 ಅಂತೆ ನೀನು. ಸರಿ ಬಂದೆ ನೋಡು, 5 ನಿಮಿಷದಲ್ಲಿ ಇರ್ತೀನಿ. ಓಕೆ, ಫ್ಯೂಯಲ್ ಹಾಕ್ಸ್ಬೇಕಾ? ಸಿಗ್ಬೇಕು ಮಚ್ಚ ಫಸ್ಟೇ ಎಲ್ಲ. ಓಕೆ, ನಾನು ಹಾಕ್ಸ್ಕೊಂಡು ಬರ್ತಾಯಿದ್ದೀನಿ. ನೀರು ಬಂದೆ. ಓಕೆ ಸುದೀಕ್ಷನ್ ಅಲ್ಲಿದ್ದಾನೆ ನೋಡಿ. ಮಚ್ಚ ಹೋಗೋಣ. ಅದೇನದು ನೀನು ಬಿಟ್ಟರು ಈ ಪ್ಲಾಸ್ಟಿಕ್ ನೀನು ಬಿಡಲ್ಲ ಅಂತೈತೆ ಎಲ್ಲೂ. ನೀನು ಬಿಟ್ಟರು ಈ ಪ್ಲಾಸ್ಟಿಕ್ ಅನ್ನೋದು ನೀನು ಬಿಡಲ್ಲ ಅಂತೈತೆ ಎಲ್ಲೂ. ಹೋನಾ? ನಾವು ರೈಡಿಂಗ್ ಸ್ಟಾರ್ಟ್ ಮಾಡ್ದೆ ನಿಂಕ ಸುದೀಕ್ಷನ್ ಯಾವಾಗ ಅವ್ನು GS ಅಲ್ಲೇ ಬರೋನು. ಫಸ್ಟ್ ಟೈಮ್ ಅವ್ನು GS ಕೈ ಕೊಟ್ಟಿದೆ. ಅವ್ನಿಗೇನೋ ಕಾನ್ಸೆಪ್ಟ್ ಪ್ರಾಬ್ಲಮ್ ಅಂತೆ. ಸೊ ಅದರಿಂದ ಅವ್ನು ಗಾಡಿ ತಂದಿಲ್ಲ. ಯಾವುದು ಗಿಕ್ಸರ್ ತಂದಿದ್ದಾನೆ ಅವ್ನ ಫ್ರೆಂಡ್ ಅಂತೆ. ಸೊ ಅನ್ಪ್ರೊಫೆಷ್ನಲ್ ರೈಡರ್ಸ್ ಹೆಂಗೆ ರೈಡ್ ಮಾಡ್ತಾರೆ ಅಂದರೆ ನೋಡಿ, ರೈಡಿಂಗ್ ಶೂಸ್ ಇಲ್ಲ, ರೈಡಿಂಗ್ ಪ್ಯಾಂಟ್ ಇಲ್ಲ, ರೈಡಿಂಗ್ ಜಾಕೆಟ್ ಇಲ್ಲ, ಹೆಲ್ಮೆಟ್ ಮಾತ್ರ ಹಾಕಿದ್ದಾರೆ. ಸೊ ಆ್ಯಕ್ಚುಲಿ ನಾನು ಏನೂ ಹಾಕಿಲ್ಲ. ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಹೊಡಿತಾರೋ ಬಿಸಿಲಿಗೆ ದೇವರೇ ನನಗೆ ಬರೀ ಟೀ ಶರ್ಟ್ ಹಾಕ್ಕೊಂಡ್ರೆ ನೆಂದೋಗ್ತಾ ಇದ್ದೀನಿ, ಅಷ್ಟು ಸೆಕೆ ಆಗ್ತಾಯಿದೆ. ಸೊ ಯಾವ ರೈಡಿಂಗ್ ಗೇರ್ಸ್ ಹಾಕ್ಕೊಂಡಿಲ್ಲ, ಬರೀ ಗ್ಲೌಸ್ ಮಾತ್ರ ತೊಗೊಂಡಿದ್ದೀನಿ. ಅದರಿಂದ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಸೊ ಇನ್ ಕೇಸ್ ಬೇಕು ಅಂದರೆ ಹಾಕ್ಕೊತೀನಿ. ಸೊ ನೀವು ಈ ಥರ ರೈಡಿಂಗ್ ಗೇರ್ಸ್ ಇಲ್ದಿರಲ್ಲ ಗಾಡಿ ಎಲ್ಲ ಓಡ್ಸೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಸೇಫ್ಟಿ ನಿಮಗೆ ಇಂಪಾರ್ಟೆಂಟು. ಸೊ ಕೇರ್ಫುಲ್ಲಾಗಿ ರೈಡ್ ಮಾಡಿ. ಆ್ಯಸ್ ಯೂಶುವಲ್ ನೈಸ್ ರೋಡ್ ಎಂಟ್ರಿ ಆಗಿದ್ದೀರಿ. ನೀವು ಅನ್ಕೋಬೋದು ಏನೋ ಇವನು ಯಾವಾಗ ನೋಡಿದ್ರು ನೈಸ್ ರೋಡಲ್ಲೇ ಓಡಾಡ್ತಾ ಇರ್ತಾನೆ ಅಂತ. ನೀವು ಬೈಕೊಂಡ್ರು ತಪ್ಪಿಲ್ಲ. ಯಾಕಂದರೆ ನಾವು ಎಲ್ಲಿ ಹೋಗ್ಬೇಕಾದ್ರೂ ಸಿಗೋದು ಫಸ್ಟ್ ರೋಡೇ ನೈಸ್ ರೋಡು. ಅವ್ನು ನೈಸ್ ರೋಡ್ ಕ್ರಾಸ್ ಆಗಿ ಹೋಗಬೇಕು. ಮೀಟಪ್ ಪಾಯಿಂಟ್ ಬಂದು ರಾಮನಗರ ಹತ್ರ. ಸೊ ನಾವಿಬ್ಬರು ಇಲ್ಲಿ ನಾನು ಸುದೀಕ್ಷನ್ ಹೋಗ್ತಾಯಿದ್ರಿ. ಸೊ ಬೆಂಗಳೂರಿಂದ ತುಂಬ ಜನ ಅಲ್ಲಿ ರಾಮನಗರ ಹತ್ರ ಬಂದು
ಮೀಟ್ ಆಗ್ತಾಯಿದ್ದೀರಿ. ಸೊ ಅದಾದಮೇಲೆ ಲೊಕೇಶನ್ ಹತ್ರ ಹೋಗ್ತೀವಿ. ಬನ್ನಿ ಯಾವ ಲೊಕೇಶನ್ ಅಂತ ಅಲ್ಲೋದ್ಮೇಲೆ ರಿವೀಲ್ ಮಾಡ್ತೀನಿ. ಒಂದು 4-5 ಮೆಂಬರ್ಸ್ ತುಂಬ ಹೊಸಬರಿದ್ದಾರೆ, ಯಾರೂ ಪರಿಚಯ ಇಲ್ಲ. ನಿಮಗೆ ರಿಮೈನಿಂಗ್ ಪೀಪಲ್ ಎಲ್ಲ ಬಂದು ನನಗೆ ಆ್ಯಕ್ಚುಲಿ ಗೋವಾ ರೈಡಲ್ಲೇ ಪರಿಚಯ ಆಗಿದ್ದಾರೆ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಗೋವಾ IBW ಹೋಗಿದ್ನಲ್ಲ, ಸೊ ಆಗ ತುಂಬ ಜನ ಪರಿಚಯ ಆಗಿದ್ದಾರೆ. ಸೊ ಅದು ವೀಡಿಯೋ ಎಲ್ಲ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ ಅವಾಗ, ಯಾಕೊಂದು ಸ್ವಲ್ಪ ಕಂಫರ್ಟಬಲ್ ಆಗೋಕ್ಕೆ. ಸೊ ಇನ್ನೇನು ನೆಕ್ಸ್ಟ್ IBW ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಆ ವೀಡಿಯೋ ಎಡಿಟ್ ಮಾಡಿ ಹಾಕ್ತೀನಿ. 2 ಪ್ಲೇಸ್ ಕವರ್ ಮಾಡೋ ಐಡಿಯಾ ಇದೆ. ಇವತ್ತು ನೆಕ್ಸ್ಟ್ ಸ್ಟಾಪ್ ಬಂದು ರಾಮನಗರ ಹತ್ರ. ಇವತ್ತೊಂದು 2 ಪ್ಲೇಸ್ ಕವರ್ ಮಾಡೋ ಅಂತ ಅಂದ್ಕೊಂಡಿದ್ದೀರಿ, ಪ್ಲ್ಯಾನ್ ಮಾಡಿದ್ದೀರಿ. ಸೊ ಬನ್ನಿ ಯಾವ್ಯಾವ ಪ್ಲೇಸ್ ಅಂತ ನಿಮಗೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫುಲ್ ವೀಡಿಯೋ ನೋಡಿ. ಬಾಯ್ಸ್ ಫುಲ್ ಹೋಗ್ತಾ ಇದ್ದೀರಿ. ಇಲ್ಲಿ 360 ಸ್ಟಾರ್ಟ್ ಬಡ ನಡೀತಾ ಇದೆ. ಬ್ರೇಕ್ಫಾಸ್ಟ್ ರೆಡಿಗೆಲ್ಲ ಇಷ್ಟು ಮಾತ್ರ ಗಾಡಿ ಇದ್ರೇ ಮಜಾ. 1-2 ಬೈಕೆಲ್ಲ ಇದ್ದರೆ ಅದೊಂದು ಅಷ್ಟೊಂದು ಮಜಾ ಸಿಗೋಲ್ಲ. ಸೊ ಇಷ್ಟು ಬೈಕ್ ಸಿಕ್ತು ಅಂದರೆ ನಮಗೊಂದು ಸ್ವಲ್ಪ ಜೋಶ್ ಇರುತ್ತೆ, ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಹೊಸ ಪರಿಚಯಗಳು. ಸೊ ಬೈಕ್ ಎಕ್ಸ್ಚೇಂಜ್ ಮಾಡಿದ್ದೀರಿ. ADVಯಿಂದ ಸ್ಪೋರ್ಟ್ಸ್ ಟೂರರ್ ಆ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಮೇಲೆ ಕೂತಿರೋದಕ್ಕೆ ಈಗ ಸುಜುಕಿ ಗಿಕ್ಸರ್ SF ಓಡಿಸ್ತಾ ಇದ್ದೀನಿ. ಸೊ ಬನ್ನಿ ಗಾಡಿ ಬಗ್ಗೆ ರಿವ್ಯೂ ಮಾಡ್ತೀನಿ. ರಿವ್ಯೂ ಅಂದರೆ CC ಎಷ್ಟು, ಹಾರ್ಸ್ ಪವರ್ ಎಷ್ಟು, ಟಾರ್ಕ್ ಎಷ್ಟು, ಸೀಟ್ ಹೈಟ್ ಎಷ್ಟು, ಅವೆಲ್ಲ ಕೇಳ್ಕೊಬಿಟ್ಟು ದೇವರೇ ನನಗೂ ಗೊತ್ತಿಲ್ಲ. ಅವೆಲ್ಲ ಬೇಕು ಅಂದರೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಸೊ ಬಟ್ ಗಾಡಿ ಓಡ್ಸೋಕೆ ಹೆಂಗಿದೆ ಅಂತ ಮಾತ್ರ ನಾನು ಹೇಳ್ತೀನಿ. ಗಾಡಿ ಸ್ಲಿಮ್ಮಾಗಿ ಚೆನ್ನಾಗಿದೆ, ಕಂಫರ್ಟ್ ಇದೆ. ಬಟ್ ನಾವು GT ಓಡಿಸಿ ಅಭ್ಯಾಸ ಇದೆಯಲ್ಲ, ಸೊ ನಮಗೇನು ಅಷ್ಟೊಂದು ಡಿಫಿಕಲ್ಟ್ ಅಂತ ಏನು ಅನಿಸಲ್ಲ. ಸೊ ನಾವು GT ಲಾಂಗೆಲ್ಲ ಹೋಗಿದ್ದೀರಿ. ಬಟ್ ಏನಂದರೆ ನಾನು ಸಡನ್ನಾಗಿ ಹಿಮಾಲಯ ಓಡಿಸ್ಬಿಟ್ಟು ಇದು ಬಂದಿರೋದ್ರಿಂದ ಗಾಡಿ ತುಂಬ ಸಣ್ಣ, ತುಂಬ ಲೈಟ್ ವೆಯ್ಟ್ ಅನಿಸ್ತಾ ಇದೆ. ಬಟ್ ಓಡ್ಸೋಕ್ಕೆ ಗಾಡಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಯಾವತ್ತೂ ಗಿಕ್ಸರ್ ಓಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಎಲ್ಲ ಈ ಬೈಕಲ್ಲ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ರೈಡು, ಶಾರ್ಟ್ಸ್ ರೈಡ್ ಎಲ್ಲ ಹೊಡೆಯೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಪವರ್ ಇರಬೇಕಾಯ್ತು ಅನಿಸ್ತಾ ಇದೆ ಗಾಡಿಯಲ್ಲಿ. ಸ್ವಲ್ಪ ಪವರ್ ಇದ್ರೆ ಚೆನ್ನಾಗಿರೋದು. ಅಲ್ಲ, ಸೈಡ್ ಮಿರರ್ ಓಪನ್ ಮಾಡಿದೆ, ಒಂದೊಂದು ಎಷ್ಟು ಇದ್ದಾವೆ ನೋಡಿ. ಮಿರರ್ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಗಾಡಿ ಸಖತ್ ದಪ್ಪ ಇದೆ ಅಂತ. ಅಷ್ಟು ಅಗಲ ಇದೆ, ರೆಕ್ಕೆಗಳಿದ್ದಂಗೆ ಇದ್ದಾವೆ ಮಿರರ್ಗಳೆರಡೂ. ಗಾಡಿ ಕುತ್ಕೊಳ್ಳೋಕ್ಕೆ ಓಡ್ಸೋಕ್ಕೆಲ್ಲ ಓಕೆ, ಬಟ್ ಸ್ವಲ್ಪ ಪವರ್ ಇರಬೇಕಾಗಿತ್ತು. ಯಾಕಂದ್ರೆ ನಾವು 400cc 500cc ಓಡಿಸಿ ಸಡನ್ 250cc ಬಂದಿದ್ದು ಸ್ವಲ್ಪ ಪವರ್ ಕಮ್ಮಿ ಅನಿಸ್ತಾ ಇದೆ. ಬಟ್ ಇನ್ನೂ ಸ್ವಲ್ಪ ಪವರ್ ಇದೆ, ಚೆನ್ನಾಗಿರೋದು. ಯಾಕಂದರೆ ಈ ರೇಂಜಿಗೆ ಡಿಸೈನ್ ಎಲ್ಲ ಮಾಡಿದ್ದಾನೆ ಗಾಡಿ, ಈ ರೇಂಜ್ ಲುಕ್ ಇದೆ ಗಾಡಿ. ಲುಕ್ಕೆಲ್ಲ ಕೊಟ್ಬಿಟ್ಟು ಪವರ್ ಕೊಟ್ಟಿಲ್ಲ ಅಂದರೆ ಹೆಂಗೆ ಹೇಳಿ. ರಾಮನಗರ ರೀಚ್ ಆದ್ರಿ ನಾವು. ರಾಮನಗರಿಂದ ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು. ಇಲ್ಲ, ನಾವು ರೋಡಲ್ಲಿದ್ದರೆ ಮಾತ್ರ ಮಜಾ. ಈ ಥರ ಸ್ವಲ್ಪ ರೋಡ್ ಎದ್ವಾ ಆದ್ರೂ ನಮಗೆ ಕಷ್ಟ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನ್ಕೊತೀನಿ. ಒಂದು ರೋಡ್ ಇದಕ್ಕೆ ಈ ಗಾಡಿಯಲ್ಲಿ ಸ್ಪೇರ್ ಪಾರ್ಟ್ಗಳೆಲ್ಲ ಅಲ್ಲಾಡ್ತವೆ. ಬೇರೆ ಬಾಡಿ ಫುಲ್ಲು ಪ್ಲಾಸ್ಟಿಕ್ ಅದೆಲ್ಲ ಅಲ್ಲಾಡ್ತಾಯಿದ್ದಾವೆ ಗಾಡಿಯಲ್ಲಿ. ಗುರು ಆಫ್ ರೋಡಿಗೆ ಇದ್ದಂಗಿದೆ. ಸುದೀಕ್ಷನ್ ನೋಡ್ದ ಹಿಮಾಲಯನ್ ತಗೊಂಡು ನೀನು ಈ ಗಾಡಿ ಕೊಟ್ಬಿಟ್ಟೆ ನನಗೆ. ನಾವು ಆಲ್ಮೋಸ್ಟ್ ಬಂದ್ಬಿಟ್ರಿ. ಆ್ಯಕ್ಚುಲಿ ನಾವು ಹೋಗ್ತಿರೋ ಸ್ಪಾಟ್ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ನಿಮಗೂ ಕಾಣಿಸ್ತಾ ಇದೆಯಾ? ಇಲ್ಲ, ಡೌಟು. ನಾವು ಬರ್ಬೇಕಾದ್ರೆ ಪ್ಲೇಸ್ ಬಂದ್ಬಿಟ್ರಿ. ಎಂಟ್ರೆನ್ಸ್ ನೋಡಿ ಇಲ್ಲೇ ಇದೆ. ನಿಮಗೆ ಮುಂದೆ ಆ ವ್ಯೂ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಸ್ಪಾಟಿಗೆ ನಾವು ಬಂದಿದ್ದೀರಿ ಅಂತಂತ. ನಾವು ಬಂದಿರೋ ಜಾಗ ಬಂದು ತಿಮ್ಮಪ್ಪ ಬೆಟ್ಟ ಅಂತ. ತಿಮ್ಮಪ್ಪ ಬೆಟ್ಟ ಅಂತ ಸರ್ಚ್ ಮಾಡಿ, ಇಲ್ಲಾಂದರೆ ಜೋಡಿ ಬೆಟ್ಟ ಅಂತ ಸರ್ಚ್ ಮಾಡಿ. ಸೊ ನಿಮ್ಗೆ ಗೂಗಲ್ ಮ್ಯಾಪಲ್ಲೇ ಲೊಕೇಶನ್ ಸಿಕ್ಬಿಡುತ್ತೆ, ಆರಾಮಾಗಿ ಬಂದ್ಬಿಡ್ಬೋದು. ನಾವೇನು 80 ಕಿಲೋಮೀಟ್ರ್ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದ್ರಲ್ಲ. ಸೊ ಬಂದಷ್ಟು ದೂರ ರೋಡೆಲ್ಲ ಚೆನ್ನಾಗಿದೆ, ಪ್ರಾಪರಾಗಿದೆ, ಎಲ್ಲೂ ಅಧ್ವಾನ ಅಂತೇನಿಲ್ಲ. ಸೊ ಆರಾಮಾಗಿ ಬರ್ಬೋದು. ನನಗೆ ಗೊತ್ತಿರೋ ಪ್ರಕಾರ ತುಂಬ ಬೆಟ್ಟದ ಮೇಲೆ ಗಂಟೆ ಬೈಕ್ ತೊಗೊಂಡೋಗ್ಬೋದು. ಸೊ ಅಲೋ ಮಾಡ್ತಿದ್ರೆ ನೋಡೋಣ ಬನ್ನಿ. ಯಾಕಂದ್ರೆ ಸಂಡೇ ಅಲ್ಲ, ತುಂಬ ಜನ ಬಂದಿರ್ತಾರೆ. ಒಂದೊಂದು ಟೈಮು ಮೇಲೆ ಕಳಿಸಲ್ಲ, ಅವಾಯ್ಡ್ ಮಾಡಿಬಿಟ್ಟಿರ್ತಾರೆ. ಸೊ ಆ ಥರ ಆಗಬಾರ್ದು. ಸೊ ಮೇಲೆ ಗಂಟೆ ಬೈಕ್ ಬಿಟ್ಟರೆ ಚೆನ್ನಾಗಿರುತ್ತೆ. ಬೇಜನ್ ಬೈಕರ್ಸ್ ಬಂದಿದ್ದಾರೆ, ಆಲ್ರೆಡಿ ಕಾಣಿಸ್ತಾ ಇದ್ದಾರೆ ತುಂಬ ಜನ.
ಕ್ರೇಜಿ. ಮುಂದೆ ವ್ಯೂ ಕಾಣಿಸ್ತಾ ಇದೆಯಾ ನಿಮಗೆ? ಗೋಪುರ ವ್ಯೂ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಮೇಲೆ ಬಿಡ್ತಾ ಇಲ್ಲ, ಇಲ್ಲೇ ಪಾರ್ಕ್ ಮಾಡಿಬಿಡ್ಬೇಕು ಬೈಕ್ಗಳನ್ನ. ಸೊ ಮೇಲೆ ಬಿಡ್ತಾರೆ ಅಂದ್ಕೊಂಡಿದ್ದೆ ನಾನು, ಬಟ್ ಬಿಟ್ಟಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಲ್ಲ? ಓಕೆ. ಹೊಸ ಹಿಮಾಲಯನ್ ಮಾತ್ರ ನಿಜವಾಗ್ಲೂ ಕ್ರೇಜ್ ಇದೆ ಮಚ್ಚ. ಹೊಸ ಹಿಮಾಲಯನ್. ಸೊ ಆ್ಯಕ್ಚುಲಿ ನಾವು ಬರಬೇಕಾದ ಸ್ಪಾಟ್ ಬಂದ್ಬಿಟ್ಟಿದ್ರಿ. ಲೊಕೇಶನ್ ನೇಮ್ ಬಂದು ತಿಮ್ಮಪ್ಪನ ಬೆಟ್ಟ. ತಿಮ್ಮಪ್ಪನ ಬೆಟ್ಟ ಅನ್ನಿ, ಇಲ್ಲಾಂದರೆ ಜೋಡಿ ಬೆಟ್ಟ ಅನ್ನಿ. ಸೊ ಲೊಕೇಶನ್ ರೀಚ್ ಆಗಿದ್ದೀರಿ. ಸೊ ಸಂಡೇ ಸ್ವಲ್ಪ ಕ್ರೌಡ್ ಇದೆ, ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಅಣ್ಣ ಈಚೆಗೆ ಬರ್ತೀರಿ ಯಾರು ವಿಡಿಯೋದಾಗ ಬಂದು ಕೊಡೋದು. ಸೊ ಇಲ್ಲಿ ಗಂಟ ಬಿಡ್ತಾರೆ ವೆಹಿಕಲ್ನ. ಇವತ್ತು ಯಾಕೋ ಸ್ಟಾಪ್ ಮಾಡಿದ್ರು ಅಲ್ಲೇ. ಅಲ್ಲಿ ಮೇಲೆ ಐತೆ ನೋಡು. ಅದೇ ಬಿಡ್ತಾರೆ, ಹೋಗಿ ತಗೊಂಡು ಗಿಕ್ಸರ್ ಪಕ್ಷ ಅದಾದ್ರೆ ಎತ್ಕೊಂಡ್ಬಿಡ್ತೀವಿ ಮತ್ತೆ. ಗಿಕ್ಸರ್ ಬಂದಿದೆ ನೋಡಿ ಆಲ್ರೆಡಿ. ಬರ್ಸ್ಬಿಟ್ಟಾರೆ ಎಷ್ಟು ದೊಡ್ಡದಾಗೆ. ಲೇ ಇನ್ನೊಂದು ಸ್ವಲ್ಪ ಜೋರು ಮಾತಾಡು, ಬೆಂಗಳೂರು ಕೇಳ್ತೈತೆ. ಸೊ ನೀವು ಬೈಕ್ ಇಲ್ಲಿ ಗಂಟೆ ತಗೊಬರ್ಬೋದು ಇಂಟ್ರೆಸ್ಟ್ ಇದ್ದರೆ. ಸ್ಪಾಟ್ ಬಂದ್ಬಿಟ್ಟಿದ್ರಿ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಸೊ ಫುಲ್ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿರೋದ್ರಿಂದ ವೆದರ್ ಏನು ಅಷ್ಟೊಂದು ಬಿಸಿ ಇಲ್ಲ. ಸೊ ಕೂಲಾಗಿದೆ. ಸೊ ಆ್ಯಕ್ಚುಲಿ ನಾವು ನೋಡೋಕೆ ಬಂದಿರೋ ಸ್ಪಾಟ್ ಬಂದು ಅದೇ ಜೋಡಿ ಬೆಟ್ಟ ಅಂತಾರೆ. ಸೊ ನಿಮ್ಗೆ ಏನಾರ ಬೈಕ್ ಎತ್ಕೊಂಡು ಬರೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಆಲ್ಮೋಸ್ಟ್ ನೀವು ನೋಡಿ ಅಲ್ಲಿ ಗಂಟನೂ ಬೈಕ್ ಎತ್ಕೊಂಡ್ಬರ್ಬೋದು. ಸೊ ಅಲೋ ಮಾಡ್ತಾರೆ. ಸೊ ನಾವು ತರಕ್ಕೆ ಹೋಗಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀರಿ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಂಗೆ ನೋಡ್ಕೊಂಡು ಮುಂದೆ ಹೋಗೋಣ. ಮುಂದೇನಿದೆ ನೋಡೋಣ. ನನಗೂ ಗೊತ್ತಿಲ್ಲ ಮುಂದೆ ಏನಿದೆ ಅಂತ. ಬೈಕ್ಸ್ ತೊಗೊಂಡು ಫುಲ್ಲು 8 ಗಂಟೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗೋದು ಕಷ್ಟ ಅನ್ಕೋತೀನಿ. ಮೋಸ್ಟ್ಲಿ ಇಲ್ಲಿಂದ ನೋಡಬೇಕು. ಒಂದಕ್ಕೆ ಪೈಪ್ ಇದ್ದಿದ್ದಿಲ್ಲ, ಒಯ್ದು ಹಿಂಗೆ ಬೀಳ್ತಿತ್ತು. ಇನ್ನೊಂದಕ್ಕೆ ಪೈಪ್ ಹಾಕ್ಯಾರ ಅಂತ ನೋಡೀನಿ. ಪೈಪ್ ಐತಿ, ಕನೆಕ್ಟ್ ಆಗಿಲ್ಲ ಅಲ್ಲಿ. ತುಂಬ ಜನ ಇಂಡೋರ್ಗೂ ಬೈಕ್ ತೊಗೊಬಂದಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೀವು ಬೈಕ್ ತೊಗೊಂಡು ಬರ್ಬೋದು. ಇಲ್ಲಿ ಆರಾಮಾಗಿ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬರ್ಬೋದು ವೀಕೆಂಡಲ್ಲಿ. ಸೊ ಒಳ್ಳೆ ಸ್ಪಾಟ್ ಇದೆ, ನೀಟಾಗಿದೆ, ತುಂಬ ಹತ್ರನೂ ಇದೆ ಲೊಕೇಶನ್ ಬೆಂಗಳೂರಿಗೆ. ಜಸ್ಟ್ ಒಂದು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ಸ್ ಅಂದ್ಕೊತೀನಿ. ನಮ್ಮ ಲೊಕೇಶನ್ ಒಂದು 80 ಆಯಿತು. ಸೊ ಬೆಂಗಳೂರಿಂದ ಒಂದು 60 ಅಷ್ಟೇ. ಸೊ ವ್ಯೂ ನೋಡಿ, ಇದೆ ಜೋಡಿ ಬೆಟ್ಟ ಅಂದರೆ. ಸೊ ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ನೀವು ಬೇಕಾದ್ರೆ ಹಿಂಗೆ ನೋಡಿಕೊಂಡು ಸೊ ಅಲ್ಲಿ ಗಂಟೆ ಹೋಗ್ಬೋದು. ಆಲ್ರೆಡಿ ತುಂಬ ಜನ ಹೋಗಿದ್ದಾರೆ, ಬಟ್ ನಾವು ಅಷ್ಟು ದೂರ ಹೋಗ್ತಾ ಇಲ್ಲ. ಯಾಕಂದರೆ ಇದಾದಮೇಲೆ ಇನ್ನೊಂದು ಸ್ಪಾಟ್ ಒಂದು ಕವರ್ ಮಾಡಬೇಕು. ಸೊ ಇದು ಮುಗಿಸ್ಕೊಂಡು ನಾವು ಹೊಡ್ತಾಯಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲ ಕೂತಿದ್ದಾರೆ. ಸೊ ಲೊಕೇಶನ್ ಮಾತ್ರ ಸೂಪರಾಗಿದೆ. ನೆಕ್ಸ್ಟ್ ಟೈಮ್ ನೀವು ಫ್ಯಾಮಿಲಿ ಕರ್ಕೊಂಡು ಬರ್ಬೋದು. ಫ್ಯಾಮಿಲಿ ಅಂತಲೇ ಎಲ್ಲ ಫ್ರೆಂಡ್ಸ್ ಜೊತೆಗೆ ಬರ್ಬೋದು, ಆರಾಮಾಗಿ ಬರ್ಬೋದು. ಬಂದು ಆರಾಮ ಒಂದು 2 hours ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ಲೊಕೇಶನ್ ನೋಡಿ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.
ಸೊ ಫಸ್ಟ್ ಲೊಕೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೊಕೇಶನ್ ನೇಮ್ ಬಂದು ತಿಮ್ಮಪ್ಪನ ಬೆಟ್ಟ, ಇಲ್ಲಾಂದರೆ ನೀವು ಜೋಡಿ ಬೆಟ್ಟ ಅಂತ ಕೂಡ ಟೈಪ್ ಮಾಡಿ ಗೂಗಲ್ ಮ್ಯಾಪೇ ಕರ್ಕೊಬಂದುಬಿಡುತ್ತೆ ನಿಮ್ಮನ್ನ ಇಲ್ಲೇ. ಸೊ ಈ ಜಾಗ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಲೊಕೇಶನ್ ಹೋಗ್ತಾ ಇದ್ದೀರಿ. ಸೊ ಇಲ್ಲಿಂದ ಇನ್ನೊಂದು 12 ಕಿಲೋಮೀಟರ್ಸ್, ಒಂದು 20 ಮಿನಿಟ್ಸ್ ಟ್ರಾವೆಲ್ಲು. ಸೊ ಜೊತೆಯಲ್ಲೇ ಬನ್ನಿ, ಇನ್ನೊಂದು ಒಳ್ಳೆ ಸ್ಪಾಟ್ ನೋಡಿಸ್ತೀನಿ. ಸೊ ನಿಮಗೆ ಈ ಥರ ಬೆಂಗಳೂರು ಅಕ್ಕಪಕ್ಕದಲ್ಲಿ ಒನ್ ಡೇ ರೈಡ್ ಹೋಗೋ ಥರ ಸ್ಪಾಟ್ಗಳು ಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಈ ಥರ ಒಳ್ಳೆ ಸ್ಪಾಟ್ಗಳು ನಿಮಗೆ ನಾನು ಆಗಾಗ ನೋಡಿಸ್ತಾ ಇರ್ತೀನಿ. ಏನಾದರೂ ಫಸ್ಟ್ ಲೊಕೇಶನ್ ಮಾತ್ರ ಏನಾದರೂ ವೀಡಿಯೋ ತುಂಬ ಲೆಂತ್ ಆದರೆ ಅದನ್ನ ಸೆಕೆಂಡ್ ಲೊಕೇಶನ್ ಬಂದು ಪಾರ್ಟ್ 2 ಆಗಿ ಹಾಕ್ಬಿಡ್ತೀನಿ. ಸೊ ಇದಾಗಿ ಒಂದು ಒನ್ ಡೇ ಅಲ್ಲೇ ಬಂದ್ಬಿಡುತ್ತೆ ಸೆಕೆಂಡ್. ಇನ್ ಕೇಸ್ ನಾನು ಹೇಳ್ತಾ ಇರೋದು